ಇದು ನನ್ನ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಆಧಾರದ ಸ್ವಾಗತ. ಇನ್ನೇನು ದೀಪಗಳ ಹಬ್ಬ ದೀಪಾವಳಿ ಮತ್ತೆ ಬಂದಿದೆ. ದೇವರ ಪೂಜೆಗೆ ದೀಪವಾದರೆ ಹೊಟ್ಟೆ ಪೂಜೆಗೆ ಭರ್ಜರಿ ಊಟ. ಅದರಲ್ಲಿ ಹೋಳಿಗೆ ಗ್ಯಾರಂಟಿ. ಹೋಳಿಗೆಯನ್ನು ಸಾಧಾರಣವಾಗಿ ಎಲ್ಲಾ ಕಡೆ ಮೈದಾ ಇಲ್ಲ ಗೋಧಿ ಹಿಟ್ಟಿನ ಕಣಕದೊಳಗೆ ಕಡಲೆಬೇಳೆ ಹೂರಣ ತುಂಬಿ ಮಾಡುತ್ತಾರೆ. ಆದರೆ ಇದನ್ನು ಹೆಚ್ಚು ದಿನ ಇಡಲು ಬರುವುದಿಲ್ಲ. ಇದಲ್ಲದೆ ಗ್ಯಾಸ್ ಹಾಗೂ ಅಜೀರ್ಣ ಅಂತ ಕೆಲವರು ಇಷ್ಟಪಡುವುದಿಲ್ಲ. ಬದಲಿಗೆ ಸುಮಾರು 15 ದಿನ ಇಟ್ಟು ಆಗಾಗ ತಿಂದರೂ ಹಾಳಾಗದ ಹೋಳಿಗೆ ಮಾಡಲು ನಮ್ಮ ಅಡಿಗೆ ಮನೆಗೆ ಹೋಗೋಣ ಅಲ್ವಾ? ಈ ಹೋಳಿಗೆ ಮಾಡುವುದು ಬಹಳ ಸುಲಭ. 4 ಜನರ ಕುಟುಂಬಕ್ಕೆ ಒಂದು ಮಧ್ಯಮ ಗಾತ್ರದ ತೆಂಗಿನಕಾಯಿ, 1 ಕಪ್ ಚಿರೋಟಿ ರವೆ ಹಾಗೂ 1 ದೊಡ್ಡ ಉಂಡೆ ಬೆಲ್ಲ ಸಾಕು. ಬಾಕಿ ಲಟ್ಟಿಸಲು ಮತ್ತು ಕಾವಲಿಗೆ ಎಣ್ಣೆ, ಹಾಗೆ ಹಳದಿ ಕಾಣಲು ಅರಿಶಿನ ಪುಡಿ, ಗಮ್ ಎನ್ನುವ ಸುವಾಸನೆ ಬರಲು ಏಲಕ್ಕಿ ಇದ್ದರೆ ಸಾಕು. ಈಗ ಸುಲಭವಾಗಿ ಹೋಳಿಗೆ ಮಾಡುವ ವಿಧಾನವನ್ನು ವಿವರವಾಗಿ ನೋಡೋಣ. ಸುಮಾರು 1 ಕಪ್ ಚಿರೋಟಿ ರವೆ ತೆಗೆದು ಇಟ್ಟುಕೊಳ್ಳಿ. ಅದನ್ನು ಒಂದು ಸಣ್ಣ ಪಾತ್ರೆಗೆ ಹಾಕಿ. ಈಗ ರವೆಯ ಮೇಲೆ ಸ್ವಲ್ಪ ನೀರು ಹಾಕಿ ಆದಷ್ಟು ಗಟ್ಟಿಯಾಗಿ ಕಲಸಿಕೊಳ್ಳಿ. ನೀರು ಕಡಿಮೆ ಎನಿಸಿದರೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕಲಸಿ. ನಾವು ಕಣಕ ಮಾಡಲು ಮೈದಾ ಅಥವಾ ಗೋಧಿ ಹಿಟ್ಟು ಇಲ್ಲಿ ಬಳಸಿಲ್ಲ. ಹಾಗಾಗಿ ಚಿರೋಟಿ ರವೆ ಹಿಟ್ಟಿನ ಹದಕ್ಕೆ ಬರುವ ಹಾಗೆ ಕಲಸಿಕೊಂಡಷ್ಟು ಹೋಳಿಗೆ ಮಾಡುವುದು ಸುಲಭ. ಚೆನ್ನಾಗಿ ಕಲಸಿ ಹಿಟ್ಟಿನ ಮುದ್ದೆಯಂತೆ ಆದ ಮೇಲೆ ಅದನ್ನು ಪಾತ್ರೆಗೆ ಹಾಕಿ ಮುಳುಗುವಷ್ಟು ನೀರು ಹಾಕಿ 2 ಗಂಟೆಗಳ ಕಾಲ ಮುಚ್ಚಿಡಿ. ಈಗ ಒಂದು ಮೀಡಿಯಂ ಗಾತ್ರದ ತೆಂಗಿನಕಾಯಿಯ ಜುಟ್ಟು ತೆಗೆದು 2 ಸಮ ಹೋಳಾಗುವ ಹಾಗೆ ಸರಿಯಾಗಿ ಒಡೆದುಕೊಳ್ಳಿ. ನಂತರ ತೆಂಗಿನಕಾಯಿಯನ್ನು ತುರಿಮಣೆ ಬಳಸಿ ತುರಿದಿಟ್ಟುಕೊಳ್ಳಿ. ತೆಂಗಿನಕಾಯಿಯ ತುರಿ ಸುಮಾರು 1 ಲೋಟದಷ್ಟು ಆಗುವ ಹಾಗೆ ನೋಡಿಕೊಳ್ಳಬೇಕು. ಏಕೆಂದರೆ ಈಗಾಗಲೇ ಸುಮಾರು 1 ಲೋಟದಷ್ಟು ಚಿರೋಟಿ ರವೆ ತೆಗೆದುಕೊಂಡು ಉಂಡೆ ಮಾಡಿ ನೆನೆಯಲು ಬಿಟ್ಟಿದ್ದೇವಲ್ಲ. ಹಾಗಾಗಿ ಅದೇ ಗಾತ್ರದ 1 ಕಪ್ ಕಾಯಿ ತುರಿ ಇದ್ದರೆ ಬಹಳ ಒಳ್ಳೆಯದು. ಉಂಡೆ ಬೆಲ್ಲವನ್ನು ಕುಟ್ಟಿ ಪುಡಿ ಮಾಡಿಕೊಂಡು 1 ಕಪ್ ಬೆಲ್ಲ ಸಿದ್ಧವಾಗಿಟ್ಟುಕೊಳ್ಳಿ. ನಂತರ ಮಿಕ್ಸರ್ ಜಾರ್ ತೆಗೆದುಕೊಂಡು ಮೊದಲು 4 ಅಥವಾ 5 ಏಲಕ್ಕಿ ಹಾಕಿ. ಏಲಕ್ಕಿ ಸಿಪ್ಪೆ ತೆಗೆದರೆ ಬಹಳ ಒಳ್ಳೆಯದು. ಹಾಗೆ ಇಡಿಯಾಗಿ ಸಹ ಹಾಕಬಹುದು. ನಂತರ 1 ಕಪ್ ಕಾಯಿ ತುರಿ, 1 ಕಪ್ ಬೆಲ್ಲ ಇವುಗಳನ್ನು ಮಿಕ್ಸರ್ ಜಾರಿಗೆ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ರುಬ್ಬುವಾಗ ನೀರು ಹಾಕಬೇಡಿ. ಕಾಯಿ ತುರಿಯ ನೀರಿನ ಅಂಶ ಅದಕ್ಕೆ ಸಾಕಾಗುತ್ತದೆ. ಒಮ್ಮೆ ರುಬ್ಬಿದ್ದು ನುಣ್ಣಗೆ ಆಗದಿದ್ದರೆ ಇನ್ನೊಮ್ಮೆ ರುಬ್ಬಿಕೊಳ್ಳಿ. ಈ ರುಬ್ಬಿದ ಮಿಶ್ರಣವನ್ನು ಜಾರ್ನಲ್ಲೇ ಇರಿಸಿ. ನಂತರ ಬಾಣಲೆಗೆ 4 ಚಮಚ ಗೋಧಿ ಹಿಟ್ಟನ್ನು ಹಾಕಿ ಬಿಸಿಯಾಗುವಂತೆ ಹುರಿದುಕೊಳ್ಳಬೇಕು. ಯಾಕೆ ಅಂದರೆ ಜಾರ್ನಲ್ಲಿ ಇರುವ ಮಿಶ್ರಣದಲ್ಲಿ ನೀರಿನ ಅಂಶ ಜಾಸ್ತಿ ಇದ್ದರೆ ಹೂರಣ ಮೆತ್ತಗೆ ಆಗಿ ಸರಿಯಾಗಿ ಹೂರಣದ ಉಂಡೆ ಕಟ್ಟಲು ಬರುವುದಿಲ್ಲ. ಹಾಗಾಗಿ ಸ್ವಲ್ಪ ಗೋಧಿ ಹಿಟ್ಟು ಸೇರಿಸಬೇಕು. ಅನಂತರ ಹುರಿಯುವ ಬಾಣಲೆಯನ್ನು ಮೀಡಿಯಂ ಬೆಂಕಿಯಲ್ಲಿ ಇಟ್ಟುಕೊಂಡು ಜಾರ್ನಲ್ಲಿ ಇರುವ ಬೆಲ್ಲ ಕಾಯಿ ತುರಿಯ ಮಿಶ್ರಣವನ್ನು ಕಾಯಿಸಿಕೊಳ್ಳಬೇಕು. ಅದರಲ್ಲಿ ಇರುವ ನೀರಿನ ಅಂಶ ಕಡಿಮೆಯಾಗುತ್ತಾ ಬಾಣಲೆಯಲ್ಲಿ ಸ್ವಲ್ಪ ಬೆಂದು ಸ್ವಲ್ಪ ಗುಳ್ಳೆ ಬರುವ ಹಂತದಲ್ಲಿ ಹುರಿದು ಇಟ್ಟುಕೊಂಡಿರುವ ಗೋಧಿ ಹಿಟ್ಟನ್ನು ಹಾಕಿ ಎಲ್ಲವನ್ನೂ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಮೀಡಿಯಂ ಬೆಂಕಿಯಲ್ಲೇ ಮಾಡಿ ಮತ್ತು ಹೆಚ್ಚು ಪಾಕ ಬರುವ ಹಾಗೆ ಮಾಡಿಕೊಳ್ಳಬೇಡಿ. ಪಾಕ ಬರುವಂತೆ ಮಾಡಿಕೊಂಡರೆ ಹೂರಣದ ಉಂಡೆ ಗಟ್ಟಿಯಾಗಿ ಹೋಳಿಗೆಯ ಹದ ತಪ್ಪುವ ಸಾಧ್ಯತೆ ಇರುತ್ತದೆ. ಹದವಾಗಿ ಇರುವ ಗೋಧಿ ಹಿಟ್ಟು, ಬೆಲ್ಲ, ಕಾಯಿ ತುರಿಯ ಹೂರಣವನ್ನು ಪೂರ್ಣ ಆರಲು ಬಿಡಿ. ಅತ್ತ ನೀರಿನಲ್ಲಿ ಮುಚ್ಚಿಟ್ಟ ಚಿರೋಟಿ ರವೆಯ ಮುದ್ದೆಯನ್ನು ಹೊರತೆಗೆದು ಅದರಲ್ಲಿರುವ ನೀರನ್ನು ತೆಗೆದುಹಾಕಿ. ನಂತರ ಆ ಮುದ್ದೆಯ ಮೇಲೆ 1/4 ಚಮಚ ಉಪ್ಪು ಹಾಕಿ, ಹಾಗೆ 1/4 ಚಮಚ ಅರಿಶಿನ ಪುಡಿ ಹಾಕಿ. ಈ ಅರಿಶಿನ ಪುಡಿ ಹಾಕುವುದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಹೋಳಿಗೆ ನೋಡಲು ಚೆನ್ನಾಗಿರುತ್ತದೆ. ಸಾಧಾರಣವಾಗಿ ಶುಭ ಕಾರ್ಯಗಳಿಗೆ ಮಾಡುವ ಹೋಳಿಗೆ ಹಳದಿ ಬಣ್ಣದಲ್ಲಿ ಇರುತ್ತದೆ. ಈಗ ಉಪ್ಪು, ಅರಿಶಿನ ಪುಡಿ ಚೆನ್ನಾಗಿ ಮಿಶ್ರಣವಾಗುವ ಹಾಗೆ ಚಿರೋಟಿ ರವೆಯ ಮುದ್ದೆಯನ್ನು ಕಲಸಿಕೊಳ್ಳಬೇಕು. ಕಲಸಿಕೊಂಡ ಹಿಟ್ಟಿನ ಮೇಲೆ 1-2 ಚಮಚ ಎಣ್ಣೆ ಹಾಕಿ ಮತ್ತೆ ಚೆನ್ನಾಗಿ ಕಲಸಿ. ಕಣಕದ ಹಿಟ್ಟನ್ನು ಕೈಯಲ್ಲಿ ಅದುಮಿದಾಗ ಮೆತ್ತನೆಯ ಕಣಕ ಬರುವ ಹಾಗೆ ಆದ ಮೇಲೆ ಕಣಕದ ಹಿಟ್ಟನ್ನು ಚಪ್ಪಟೆ ಮಾಡಿ ಮೇಲೆ ಎಣ್ಣೆ ಸವರಿ ಸ್ವಲ್ಪ ಹೊತ್ತು ಅಂದರೆ 10-15 ನಿಮಿಷ ಮುಚ್ಚಿಡಿ.
ನಂತರ ಎಣ್ಣೆ ಹೀರಿಕೊಂಡ ಹಿಟ್ಟನ್ನು ಮೆದುವಾಗುವ ಹಾಗೆ ಕುಟ್ಟಿಕೊಳ್ಳುವುದರಿಂದ ಚಿರೋಟಿ ರವೆ ಹಿಟ್ಟಿನ ಹದಕ್ಕೆ ಬಂದು ಕಣಕ ಅಥವಾ ಹೊರಕವಚ ಹೂರಣವನ್ನು ಸರಿಯಾಗಿ ಹಿಡಿದಿಟ್ಟುಕೊಳ್ಳುವುದು. ಹೀಗೆ ಹಿಟ್ಟಿನಂತೆ ಸಿದ್ಧವಾದ ಕಣಕ ಒಣಗದಿರಲಿ ಎಂದು ಒಂದು ಶುಭ್ರ ಬಟ್ಟೆಯನ್ನು ಮುಚ್ಚಿ ಕಾಪಾಡಿ. ಒಂದೆಡೆ ಹೂರಣ ತಯಾರಾಗಿದೆ, ಇನ್ನೊಂದು ಕಡೆ ಕಣಕ ತಯಾರಾಗಿದೆ. ಈಗ ಸರಿಯಾಗಿ ಆರಿದ ಹೂರಣವನ್ನು ಒಂದೊಂದಾಗಿ ಉಂಡೆ ಮಾಡಿಕೊಳ್ಳಬೇಕು. ನಮ್ಮ 1 ಕಪ್ ತೆಂಗಿನ ತುರಿ, 1 ಕಪ್ ಬೆಲ್ಲ, ಇದರ ಹೂರಣದಿಂದ ಮೀಡಿಯಂ ಗಾತ್ರದ 16 ಉಂಡೆಗಳು ಆಗುತ್ತದೆ. ಆದಷ್ಟು ಒಂದೇ ಗಾತ್ರದ ಹೂರಣದ ಉಂಡೆ ಮಾಡಿಕೊಳ್ಳಿ. ಈಗ ಕಣಕದ ಹಿಟ್ಟಿನ ಮೇಲಿನ ಬಟ್ಟೆ ತೆಗೆದು ಹೆಬ್ಬೆರಳು ಮತ್ತು ತೋರು ಬೆರಳುಗಳ ಮಧ್ಯೆ ಕಣಕದ ಉಂಡೆ ಬರುವ ಹಾಗೆ ಸುಮಾರು 16 ಉಂಡೆಗಳನ್ನು ಮಾಡಿಕೊಳ್ಳಿ. ಒಮ್ಮೆ ಕಣಕ ಸ್ವಲ್ಪ ಉಳಿದರೆ ಚಿಂತಿಸಬೇಡಿ, ಏಕೆಂದರೆ ಅದೂ ಸಹ ಉಪಯೋಗಕ್ಕೆ ಬರುತ್ತದೆ. ಹೋಳಿಗೆ ಲಟ್ಟಿಸುವ ಮುನ್ನ ಕಣಕ ಮತ್ತು ಹೂರಣ ಸೇರಿಸಿ ಉಂಡೆ ಮಾಡಿಕೊಳ್ಳಿ. ಇದನ್ನು ಮಾಡುವ ಕ್ರಮ ಹೀಗಿರಲಿ: ಕಣಕದ ಉಂಡೆಯನ್ನು ಅಂಗೈಯಲ್ಲಿಟ್ಟುಕೊಂಡು ಬಲಗೈ ಬೆರಳುಗಳಿಂದ ಚಪ್ಪಟೆ ಮಾಡುತ್ತಾ ಅಗಲ ಮಾಡುತ್ತಾ ಅದರ ಮಧ್ಯೆ ಹೂರಣದ ಉಂಡೆ ಇಡಬೇಕು. ನಂತರ ಕಣಕದಿಂದ ಹೂರಣವನ್ನು ಎಲ್ಲಾ ಕಡೆಯಿಂದ ಮುಚ್ಚುತ್ತಾ ಹೋಗಬೇಕು. ಹೀಗೆ ಮುಚ್ಚಿದ ಮೇಲೆ ಮುಚ್ಚಿದ ಜಾಗವನ್ನು ಒಮ್ಮೆ ಮೆದುವಾಗಿ ಒತ್ತಿ ನಂತರ ಅಂಗೈಯ ಮೇಲೆ ಉಲ್ಟಾ ಮಾಡಿ ಇಡಬೇಕು. ಅನಂತರ ತುಂಬಿದ ಉಂಡೆಯನ್ನು ಲಟ್ಟಿಸುತ್ತಾ ಹೋಗಬೇಕು. ಇಷ್ಟೆಲ್ಲ ಆದ ಮೇಲೆ ಒಲೆಯ ಮೇಲೆ ಕಾವಲಿ ಇಟ್ಟು ಒಮ್ಮೆ ಚೆನ್ನಾಗಿ ಎಣ್ಣೆ ಸವರಿಕೊಳ್ಳಬೇಕು. ದೋಸೆ ಮಾಡುವ ಕಾವಲಿ ಬಳಸಿದರೆ ಬಹಳ ಒಳ್ಳೆಯದು. ರೊಟ್ಟಿ ಮಾಡುವ ಕಾವಲಿ ಆದರೆ ಹೋಳಿಗೆ ಮೇಲೆ ಏಳುವುದು ಕಷ್ಟ. ಎರಡಕ್ಕೂ ಎಣ್ಣೆ ಸವರಿಕೊಳ್ಳಲೇಬೇಕು. ಕಾವಲಿ ಬಿಸಿಯಾದ ಮೇಲೆ ಲಟ್ಟಿಸಿ ಇಟ್ಟುಕೊಂಡ ಹೋಳಿಗೆಯನ್ನು ಅಂಗೈಯಿಂದ ಜಾಗರೂಕವಾಗಿ ತೆಗೆದು ಕಾವಲಿಯ ಮೇಲೆ ಹಾಕಬೇಕು. ಒಂದು ಕಡೆ ಬೆಂದ ಮೇಲೆ ತಿರುವಿ ಹಾಕಿ ನಂತರ ಇನ್ನೊಂದು ಬದಿಯನ್ನು ಹದವಾಗಿ ಬೇಯಿಸಬೇಕು. ಒಂದು ಹೋಳಿಗೆ ಚೆನ್ನಾಗಿ ಬೆಂದು ಬಂದ ಮೇಲೆ ಉಳಿದ ಕಣಕ ಮತ್ತು ಹೂರಣವನ್ನು ಒಮ್ಮೆಲೆ ತುಂಬಿ ಇಟ್ಟುಕೊಳ್ಳಬಹುದು. ಹೀಗೆ ಮಾಡಿದಾಗ ಲಟ್ಟಿಸುವುದು ಮತ್ತು ಬೇಯಿಸುವುದು ಸುಲಭವಾಗುತ್ತದೆ. ಹೀಗೆ ರುಚಿ ರುಚಿಯಾದ ಗರಿಗರಿಯಾಗಿರುವ ಕಾಯಿ ಹೋಳಿಗೆ ಸಿದ್ಧವಾಗುತ್ತದೆ. ಹೀಗೆ ಒಂದಾದ ಮೇಲೆ ಒಂದರಂತೆ ಮಾಡುತ್ತಾ ಹೋದರೆ ಸುಮಾರು 16 ಹೋಳಿಗೆ ರೆಡಿಯಾಗುತ್ತದೆ. ಕೇವಲ 1 ತೆಂಗಿನಕಾಯಿ, 1 ಕಪ್ ಬೆಲ್ಲ, 1 ಕಪ್ ಚಿರೋಟಿ ರವೆಯಿಂದ 16 ಹೋಳಿಗೆ ಆಗುವುದು. ಈ ಹೋಳಿಗೆಗೆ ಗಟ್ಟಿ ತುಪ್ಪ ಸವರಿಕೊಂಡು ತಿಂದರೆ ತಿಂದದ್ದೇ ಗೊತ್ತಾಗುವುದಿಲ್ಲ. ಈ ಹೋಳಿಗೆಯನ್ನು ಸುಲಭವಾಗಿ ಕೈಯಿಂದಲೇ ತುಂಡು ಮಾಡಿ ಬೇಕಾದಷ್ಟನ್ನೇ ತಿನ್ನಬಹುದು. ಈ ಹೋಳಿಗೆಯನ್ನು ಒಂದು ಡಬ್ಬಿಯಲ್ಲಿ ತುಂಬಿ ಇಟ್ಟರೆ ಸುಮಾರು 15 ದಿನಗಳವರೆಗೆ ತಿನ್ನಬಹುದು. ಹಾಗಾಗಿ ನೀವು ಸುಲಭವಾಗಿ ಮಾಡಲೆಂದು ನಾವು ವಿವರವಾಗಿ ಮಾಹಿತಿ ಕೊಟ್ಟಿದ್ದೇವೆ. ನೀವು ಮಾಡಿ ನೋಡಿ. ಅಂದ ಹಾಗೆ ತಿಂದ ಹೋಳಿಗೆಯ ಸಿಹಿ ಹೆಚ್ಚಾಯಿತು ಅಂತ ಅನಿಸಿದರೆ ಉಳಿದಿರುವ ಕಣಕದ ಮೇಲೆ ರುಚಿಗೆ ತಕ್ಕಷ್ಟು ಧನಿಯಾ ಪುಡಿ, ಅದರ ಮೇಲೆ ಖಾರದ ಪುಡಿ, ಅದರ ಜೊತೆಗೆ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಉಂಡೆ ಮಾಡಿ ರೊಟ್ಟಿಯ ಹಾಗೆ ಲಟ್ಟಿಸಿ. ಇದನ್ನು ಬೇಯಿಸಿದರೆ ಖಾರದ ಕಣಕ ರೊಟ್ಟಿ ಸಿದ್ಧವಾಗುತ್ತದೆ. ಅಲ್ಲಿಗೆ ಪೂರ್ಣ ಹೂರಣ ಮತ್ತು ಪೂರ್ಣ ಕಣಕ ಬಳಸಿದ ಹಾಗೆ ಆಗುತ್ತದೆ. ದೀಪಾವಳಿಗೆ ಒಂದೇ ತೆಂಗಿನಕಾಯಿಯ 16 ಹೋಳಿಗೆ ಹಾಗೂ 1 ಕಣಕ ರೊಟ್ಟಿ ಇಷ್ಟವಾಯ್ತಲ್ಲ, ಒಂದು ಲೈಕ್ ಕೊಡಿ. ಹಾಗೆ ಈ ವಿಷಯವನ್ನ ಇತರರಿಗೂ ಶೇರ್ ಮಾಡಿ. ಇದರ ಜೊತೆಯಲ್ಲಿ ನಿಮ್ಮ ಕಮೆಂಟ್ಸ್ ಅನ್ನು ಸಹ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ದೀಪಾವಳಿಯ ಶುಭಾಶಯಗಳೊಂದಿಗೆ ಧನ್ಯವಾದಗಳು.